ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕಥೆನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಕತೆ ಶುರು ಮಾಡೋದಕ್ಕಿಂತ ಮುಂಚೆ ಕತೆ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ. ನಮ್ಮ ಹೀರೋಯಿನ್ ಬಗ್ಗೆ ಸ್ವಲ್ಪ. ಹೀರೋ ಒಳ್ಳೆ ಹುಡುಗ ಅಲ್ಲದೆ ಸ್ವಲ್ಪ ವರ್ಟ ಹಾಗೂ ಸ್ವಲ್ಪ ದುರಹಂಕಾರಿ ಕೂಡ ಹೌದು. ನಮ್ಮ ಹುಡುಗಿ ಮೀರಾ ಕತೆ ಹೀರೋಯಿನ್ ತುಂಬ ಸ್ವಾಭಿಮಾನಿ, ಒಳ್ಳೆಯ ಮುದ್ದಾದ ಹುಡುಗಿ. ಇವರು ಜೀವನದಲ್ಲಿ ಹೇಗೆ ಬಂದು ಒಂದಾಗ್ತಾರೆ ಅನ್ನೋದೇ ಈ ಕತೆ. ಇದರಲ್ಲಿ ಸಿನಿಮಾ ಹೀರೋ ಹುಡುಗ. ಕತೆ ಶುರುವಿನಲ್ಲಿ ಮಾನಸಿಯತ್ತೆ ಬಂದು ರೇಖಾ ಅಂತ. ಅವರು ನೇಲ್ ಪಾಲಿಷ್ನ ಹಾಕೊಳ್ತಾ ಕೂತಿದ್ದ ಮಾನಸಿಗೆ, ಹೇ ಹೀರೋಯಿನ್, ಅಮೋಘ್ ಫಿಲಮ್ಗೆ ಆಡಿಷನ್ ನಡೀತಾ ಇದೆ ಕಣೆ, ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ಹೌದಾ ಅತ್ತೆ, ನಿಜಾನಾ? ಹ್ಞೂ ಕಣೆ, ಒಂದು ಸಲ ಅಮ್ಮೋಘ್ ಜೊತೆ ನೀನು ಫಿಲಮ್ಗೆ ಸೆಲೆಕ್ಟ್ ಆಗಿಬಿಟ್ರೆ ಆಮೇಲೆ ನೀನು ಎಲ್ಲೋ ಹೋಗ್ಬಿಡ್ತೀಯ. ಅತ್ತೆ, ಎಂಥ ನ್ಯೂಸ್ ಹೇಳಿದ್ರಿ ನೀವು ಅಂತ ಖುಷೀಲಿ ಮಾನಸಿ ಕುಣಿದಾಡ್ತಾಳೆ. ಮೊದಲು ಅಮ್ಮನ ಪರ್ಮಿಷನ್ನ ಕೇಳೋಣ ಅಂತ ಮಾನಸಿ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆನ ಮಾಡ್ತಾ ಇರ್ತಾರೆ. ಸೊ ಹೋಗಿ ರೂಮಿಂದ ಓಡಿ ಬಂದ ಮಾನಸಿ ಅಮ್ಮನ ತಬ್ಕೊಂಡು, ಅಮ್ಮ, ನನ್ನ ಮುದ್ದಿನ ಅಮ್ಮ ಅಂತ ಅಮ್ಮನಿಗೆ ಸ್ವಲ್ಪ ನೈಸ್ ಮಾಡ್ತಾಳೆ ಪ್ರೀತಿಯಿಂದ. ಅದಕ್ಕೆ ಮಾನಸಿ ಅಮ್ಮ ಸರೋಜಾ ಅವರು, ಏನಿವತ್ತು ನನ್ನ ಮಗಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಬಂದುಬಿಟ್ಟಿದೆ ಅಮ್ಮ ಅಂತ ರಾಗ ತೆಗೆದು, ನಿನ್ನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಇದ್ದೇ ಇರುತ್ತೆ, ಇವತ್ತೇನು ಹೊಸದಾ? ಅಮ್ಮ ಹೇಳು, ಏನು ವಿಷಯ ಇದೆ, ಅದಕ್ಕೆ ಬಂದಿದೆಯಾ ನೀನು ಅಂತ ಹೇಳ್ತಾರೆ ಸರೋಜಾ ಅವರು. ಏನದು ಹೇಳು, ತರಕಾರಿ ಆಮೇಲೆ ಕತ್ತರಿಸುವಂತೆ ಅಂತ ಹೇಳಿ ಅಡುಗೆ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾಳೆ ಮಾನಸಿ. ಕರ್ಕೊಂಡು ಬಂದು ಸೋಫಾ ಮೇಲೆ ಸರೋಜಾ ಅವರನ್ನು ಕೂರಿಸಿ, ಅದು ಅಮ್ಮ ಅಂತ ಅದೇ ಹೇಳೆ ಅಂತಾರೆ ಸರೋಜಾ. ಬೇಗ ನಾನು ಕೆಲಸ ಮಾಡಬೇಕು ಹೇಳು ಅಂತ ಸರೋಜಾ ಅವರು ಹೇಳ್ತಾರೆ. ಅಮ್ಮ, ಅದು ನಾಳೆ ಅಮೋಘ್ ಸಿನಿಮಾ ಶೂಟಿಂಗ್ಗೆ ಹೀರೋಯಿನ್ ಆಡಿಷನ್ ನಡೀತಾ ಇದೆ, ಅದಕ್ಕೆ ನಾನು ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ಪ್ಲೀಸ್ ಅಮ್ಮ. ಕೂತಿದ್ದವರು ಕೋಪದಲ್ಲಿ ಎದ್ದು, ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ಮಾನಸಿ, ಸುಮ್ಮನೆ ಇದನ್ನೆಲ್ಲ ಬಿಟ್ಬಿಡು, ಅದೆಲ್ಲ ನಮಗೆ ಬರೋದಿಲ್ಲ. ಮಾನಸಿ ಜೊತೆಯಲ್ಲೇ ಬಂದಿದ್ದ ಅವರ ಅತ್ತೆ ರೇಖಾ ಕೂಡ ಕಣ್ಸನ್ನೆಯಲ್ಲೇ ನೈಸ್ ಮಾಡಿ ಸ್ವಲ್ಪ ಅನ್ನೋ ರೀತಿ ಸಿಗ್ನಲ್ನ ಮಾಡ್ತಾರೆ. ಅದಕ್ಕೆ ಸರೋಜಾ ಅವರು, ಹೀರೋಯಿನ್ ಆಗೋ ಆಸೆನ, ನಿನ್ನ ಕನಸನ್ನು, ಇದನ್ನೆಲ್ಲ ಬಿಟ್ಬಿಡು ಅಂತ ಮಗಳಿಗೆ ಹೇಳ್ತಾರೆ ಸರೋಜಾ. ಅವರು ಹೇಳಿದರೆ ಮಾನಸಿ ಮಾತ್ರ, ಇಲ್ಲ, ಇದು ಒಂದೇ ಒಂದು ಸಾರಿ ಅಮ್ಮ, ಪ್ಲೀಸ್ ಅಮ್ಮ, ಪ್ರಯತ್ನ ಪಡ್ತೀನಿ ಪ್ಲೀಸ್ ಅಮ್ಮ ಅಂತ ಅಮ್ಮನ್ನ ಒಪ್ಸೇ ಬಿಟ್ಲು. ಅದಕ್ಕೆ ಸರೋಜಾ, ನೀನುಂಟು, ನಿಮ್ಮ ಅತ್ತೆ ರೇಖಾ ಉಂಟು, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿ ಬಿಟ್ಬಿಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಅವರ ತಂದೆ ಸುಹಾಸ್ ಅವರು, ಏನು ಮಗಳೇ, ನಾಳೆ ಆಡಿಷನ್ ಇದೆಯಂತೆ, ನೀನು ರೆಡಿನಾ ಅಂತ ಕೇಳ್ತಾರೆ. ಕೇಳಿದ್ದು ಮಾನಸಿ ತುಂಬಾ ಖುಷಿಯಾಗಿಬಿಡ್ತಾಳೆ. ಆದರೆ ಸರೋಜಾ ಅವರು, ನೀವೊಬ್ಬರು ಬಾಕಿ ಇದ್ರಿ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಸುಹಾಸ್ ಹೇಳಿದರೆ, ನೋಡಪ್ಪ, ಅಷ್ಟೊತ್ತಿಂದ ಹೇಳಿದರೆ ಒಪ್ಕೊಳ್ತಾನೆ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಬಿಡೆ, ಇರಲಿ, ಹೋಗಿ ಬರಲಿ, ಯಾಕೆ ಬೇಡ ಅಂತೀಯಾ ಅಂತಾರೆ ಸುಹಾಸ್. ನಾವು ಪಟ್ಟಿರುವ ಕಷ್ಟ ನನ್ನ ಮಗಳು ಪಡಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ಈ ಕಡೆ ಸುಹಾಸ್, ಮಗಳೇ, ನೀನು ಸಿನಿಮಾದಲ್ಲಿ ಹೀರೋಯಿನ್ ಆದರೆ ನನಗೂ ಕೂಡ ನೀನು ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀಯಾ? ಫೈಟಿಂಗ್ ಮಾಸ್ಟ್ರಾಗಿ ಅಪ್ಪ ನಿಮಗೆ ಸಿನಿಮಾ ಬಗ್ಗೆ ಗೊತ್ತಲ್ವಾ, ಈ ಸಿನಿಮಾ ಪ್ರೊಫೆಷನ್ಗೆ ಹೊಸಬರು ಅಲ್ವಾ ನೀವು? ಈ ಕಡೆ ಸುಮ್ಮನೆ ನಿಂತಿದ್ದ ರೇಖಾ ಅಣ್ಣ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅವಳ ಸಿನಿಮಾದಲ್ಲಿ ನೀನು ಫೈಟ್ ಮಾಸ್ಟರ್ ಆಗಿದ್ದರೆ. ಅಣ್ಣ, ನೀನು ಫೈಟ್ ಮಾಸ್ಟರ್ ಆದರೆ ನಿನ್ನ ಮಗಳು ಒಂದೆರಡು ಫೈಟ್ ಸೀನ್ ಕೊಟ್ಬಿಡು ಅಂತ ರೇಖಾ ಹೇಳ್ತಾಳೆ. ಹೀಗೆ ಖುಷಿಯಿಂದ ಮಾತನಾಡಿದ್ದನ್ನು ನೋಡಿ ಸರೋಜಾ ಅವರು ಸ್ವಲ್ಪ ಖುಷಿಪಟ್ಟರು. ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದರು. ಅಮ್ಮ ನಕ್ಕರು ಅಂದರೆ ನನಗೆ ಪರ್ಮಿಷನ್ ಹಾಗೆ ಅಂತ ಖುಷಿಯಲ್ಲಿ ಕುಣಿತಾ ಹೋದಳು ಮಾನಸಿ. ಮಾನಸಿಯ ಖುಷಿನ ನೋಡಿ ರೇಖಾ, ಫಸ್ಟು ಮೀರಾಗೆ ಫೋನ್ ಮಾಡು, ಅವಳೇ ತಾನೇ ನಿನ್ನ ಮೇಕಪ್ ಆರ್ಟಿಸ್ಟ್, ನೀನು ತುಂಬ ಚೆನ್ನಾಗಿ ಮೇಕಪ್ ಮಾಡಲು ಈಗಲೇ ಹೋಗಿ ಫೋನ್ ಮಾಡ್ತೀನಿ ಅಂತ ಮಾನಸಿ ರೂಮ್ ಕಡೆ ಹೋಗ್ತಾಳೆ. ಹೋಗಿ ಫೋನ್ ತಗೊಂಡು ನಮ್ಮ ಹೀರೋಯಿನ್ ಮೀರಾಗೆ ಕಾಲ್ ಮಾಡ್ತಾಳೆ. ಹೇ ಮೀರಾ, ನನಗೆ ಅಮೋಘ್ ಸಿನಿಮಾದಲ್ಲಿ ನಟಿಸೋದಕ್ಕೆ ಆಡಿಷನ್ ಕರೆದಿದ್ದಾರೆ ಕಣೆ, ಪ್ಲೀಸ್ ಬೇಗ ಬಂದು ನನಗೆ ಮೇಕಪ್ ಮಾಡ್ತೀಯಾ? ನಾಳೆ ತಾನೇ ಬರ್ತೀನಿ ಬಿಡು, ಈಗ ಸ್ವಲ್ಪ ಕೆಲಸ ಇದೆ, ಬೇರೆಯವರಿಗೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ,
ಅವರಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಅಂತ ಮೀರಾ ಹೇಳ್ತಾಳೆ. ಈಗಾಗಲೇ 3 ಜನ ಮದುವೆ ಹುಡುಗಿನ ರೆಡಿ ಮಾಡೋ ಕೆಲಸ ಒಪ್ಕೊಂಡ್ಬಿಟ್ಟಿದ್ದೀನಿ, ಬೇಗ ಬರ್ತೀನಿ ಆಯಿತಾ ಅಕ್ಕ, ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡ ಕಣೆ ಅಂತ ಮೀರಾ ಹೇಳ್ತಾಳೆ. ಓಕೆ ಬಾಯ್, ಕಸ್ಟಮರ್ ಕಾಯ್ತಾ ಇದ್ದಾರೆ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಮೀರಾ. ರಾತ್ರಿ ಸಮಯ 9 ಗಂಟೆ ಆಯಿತು. ಮೀರಾ ಇನ್ನೂ ಕೂಡ ಮನೆಗೆ ಬಂದಿರೋದಿಲ್ಲ. ಅಮ್ಮ ಏನು ಇಷ್ಟೊತ್ತಾದರೂ ಈ ಹುಡುಗಿ ಮನೆಗೆ ಬಂದಿಲ್ಲ ಅಂತ ಮೀರಾಗೆ ಕಾಲ್ ಮಾಡ್ತಾಯಿದ್ರೆ ಕಾಲ್ ರಿಸೀವ್ ಮಾಡಿದ ಮೀರಾ, ಅಮ್ಮ ಬರ್ತಾ ಇದ್ದೀನಿ, ಟೆನ್ಷನ್ ತಗೋಬೇಡ ಅಮ್ಮ, 5 ನಿಮಿಷದಲ್ಲೇ ಅಲ್ಲಿ ಬಂದಿರ್ತೀನಿ. ಆಯ್ತಮ್ಮ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ಮೀರಾ. ಮನೆ ಹತ್ರ ಬಂದ ಮೀರಾ, ಎಲ್ಲರ ಮನೆಯಲ್ಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಲೈಟ್ ಇಲ್ವಲ್ಲ ಅಂತ ಅಮ್ಮ ಅಂತಾಳೆ. ಅಷ್ಟರಲ್ಲಿ ಲೈಟ್ ಆನ್ ಆಗಿ ಎಲ್ಲ ಹ್ಯಾಪಿ ಬರ್ತ್ಡೇ ಅಂತ ಮನೇಲಿದ್ದ ಜನಗಳೆಲ್ಲ ವಿಶ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತು ನಮ್ಮ ಹೀರೋಯಿನ್ ಬರ್ತ್ಡೇ ಕೂಡ ಹೌದು. ಅದಕ್ಕೆ ಎಲ್ಲ ಖುಷಿಯಿಂದ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಅಪ್ಪ ಅವರ ಅತ್ತೆ ರೇಖಾ ಹಾಗೂ ಮಾನಸಿ ಎಲ್ಲ ಕೂಡ ವಿಶ್ ಮಾಡ್ತಾರೆ. ಮೀರಾ ಕೇಕ್ನ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿ ಖುಷಿ ಪಡ್ತಾಳೆ. ಆ ಖುಷಿನ ಮತ್ತಷ್ಟು ಜಾಸ್ತಿ ಮಾಡೋಕ್ಕೆ ಅಕ್ಕಪಕ್ಕದ ಮನೆ ಜನಗಳೆಲ್ಲ ಬಂದಿರ್ತಾರೆ. ಸೊ ಮೀರಾ ಪುಟ್ಟಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ವಿಶ್ ಮಾಡ್ತಾರೆ ಎಲ್ಲ. ಅಕ್ಕ ಮಾನಸಿ ಫಿಲಮ್ ಸ್ಟಾರ್ ಅಮೋಘ್ ಫೋಟೋ ಹಿಡ್ಕೊಂಡು ಅವನನ್ನೇ ನೋಡ್ತಾಳೆ. ಮೀರಾ ಬಂದು ನಾಳೆ ಶೂಟಿಂಗ್ಗೆ ಫುಲ್ ರೆಡಿನಾ ಅಕ್ಕ ಅಂತ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಕೂಡ ಮಾಡ್ತಿರ್ತಾಳೆ. ಅವಳು ಏನು ಹೇಳಿದರೂ ಕೂಡ ಕಿವಿನೇ ಕೇಳದೆ ಇರೋ ರೀತಿ ಹಾಗೆ ಫೋಟೋನ ನೋಡ್ತಾ ಕಳೆದು ಹೋಗಿಬಿಟ್ಟಿರ್ತಾಳೆ. ಮಾನಸಿ ಕಳೆದು ಹೋಗಿರ್ತಾಳೆ. ಮೀರಾ, ಏನಾಗಿದೆ ಅಕ್ಕ ನಿನಗೆ, ನಾಳೆ ನೀನು ಡೈರೆಕ್ಟಾಗಿ ನೋಡ್ತೀಯ ಅಲ್ವಾ, ಈಗ ಫೋಟೋ ಯಾಕೆ ನಿನಗೆ, ಅಯ್ಯೋ ನಿನಗೇನೇ ಗೊತ್ತು, ಒಂದು ಸಾರಿ ಹಾಯ್ ಹೇಳಿ ಅಂತ ಎಷ್ಟು ಹುಡುಗಿರು ಕಾಯ್ತಾ ಇರ್ತಾರೆ ಗೊತ್ತಾ, ಹುಡುಗಿರ ಕನಸಿನ ರಾಜ ಕಣೆ ನಮ್ಮ ಹೀರೋ ಅಮೋಘ್, ಗೊತ್ತಾ ನಿನಗೆ, ಆದರೆ ನನಗೆ ಮಾತ್ರ ಡಿಫ್ರೆಂಟಾಗಿ ಬೇರೆ ಥರನೇ ಹುಚ್ಚು, ಅವನ ಜೊತೆ ಸಿನಿಮಾ ಮಾಡಬೇಕು ಅನ್ನೋದೇ ನನ್ನ ಕನಸು, ಗೊತ್ತೇನೆ ನಿನಗೆ ಅಂತ ಹೇಳಿ. ಹ್ಞೂ ಕಣೆ, ನಿನ್ನ ಕನಸು ನನಸಾದರೆ ಸಿನಿಮಾ ಮಾಡಿದರೆ ಮೊದಲು ಖುಷಿ ಪಡೋಳು ನಾನೇ ಕಣೆ ಅಕ್ಕ, ನನ್ನ ಮುದ್ದು ತಂಗಿ, ನಂಗೆ ಗೊತ್ತು. ಸರಿ, ನಾನೀಗ ಹೋಗಿ ಮಲ್ಕೊಳ್ತೀನಿ, ನೀನು ಹೋಗಿ ಮಲ್ಕೋ ಅಂತ ಹೇಳಿ ಗುಡ್ ನೈಟ್ ಹೇಳ್ತಾಳೆ. ಹೇ ಅಕ್ಕ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಮಲ್ಕುವಾಗ ದೇವರಿಗೆ ಕೈ ಮುಗಿದು ಮಲ್ಕೋ ಅಂತ. ಆಯಿತು ಬಿಡೆ, ಕೈ ಮುಗಿದೆ ಮಲ್ಗ್ತೀನಿ ಅಂತ ಎದ್ದು ಕೈ ಮುಗಿದು ಮತ್ತೆ ಮಲ್ಕೋತಾಳೆ ಮಾನಸಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೊರಟು ಬಂದ ಮೀರಾ, ದೇವರೇ, ನನ್ನ ತಂದೆ ಇವತ್ತು ಶೂಟಿಂಗ್ಗೆ ಅಂತ ಹೋಗಿದ್ದಾರೆ, ಅವರಿಗೆ ಆರೋಗ್ಯ ಆಯಸ್ಸು ಮತ್ತು ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೇ ಇರಲಿ ದೇವರೇ ಅಂತ ಬೇಡ್ಕೋತಾಳೆ. ಅಷ್ಟೇ ಅಲ್ಲ ದೇವರೇ, ಇವತ್ತು ನನ್ನ ಅಕ್ಕನಿಗೆ ಕೂಡ ಅವಳು ಇಷ್ಟಪಟ್ಟಿರೋ ಹೀರೋ ಜೊತೆ ಸಿನಿಮಾ ಶೂಟಿಂಗ್ ಆಡಿಷನ್ ಇದೆ, ಅವಳು ಕೂಡ ಸೆಲೆಕ್ಟ್ ಆಗಲಿ, ಅವಳ ಕನಸು ನನಸಾಗೋ ಹಾಗೆ ಮಾಡು ತಂದೆ ಅಂತ. ಅಕ್ಕ ಇವತ್ತು ಆ ಸಿನಿಮಾಕ್ಕೆ ಸೆಲೆಕ್ಟ್ ಆದರೆ ನಿಮಗೆ ಸ್ಪೆಷಲ್ ಟ್ರೀಟ್ನ ಕೊಡಿಸ್ತೀನಿ ದೇವರೇ. ದೇವಸ್ಥಾನದಿಂದ ಹೊರಗಡೆ ಬಂದ ಮೀರಾಗೆ ಅವನ ಸ್ನೇಹಿತ ಮುಕುಂದ್ ಸಿಗ್ತಾನೆ. ಯಾಕೋ ಮುಕುಂದ್ ಡಲ್ ಆಗಿದೆಯಾ, ಏನು ನಮ್ಮ ಪಾರ್ಲರ್ ಕಡೆ ಬಂದೇ ಇಲ್ಲ ಅಂತ ಹೇಳಿದ್ದಕ್ಕೆ, ಮುಕುಂದ್ ನನಗೂ ಆ ಕಡೆ ಬರಬೇಕು ಅಂತ ಇಷ್ಟನೇ ಮೀರಾ, ಆದರೆ ಮಾಡಲಿ, ನಾನು ಬರಬೇಕು ಅಂದರೆ ನಿಮ್ಮ ಪಾರ್ಲರ್ಗೆ ಐಟಮ್ಗಳನ್ನ ತರಬೇಕು, ಆ ಕೆಲಸಗಳನ್ನೇ ಬಿಟ್ಬಿಟ್ನಲ್ಲ ನಾನೀಗ. ಯಾಕೋ ಮುಕುಂದ್ ಏನಾಯಿತು, ಆ ಮ್ಯಾನೇಜರ್ ಹೇಳ್ತಾನೆ, ಎಕ್ಸ್ಪೈರಿ ಡೇಟ್ ಆಗಿರೋ ಪ್ರಾಡಕ್ಟ್ಗಳನ್ನೆಲ್ಲ ಸ್ಟಿಕ್ಕರ್ನ ಬದಲಾಯಿಸಿ ತೊಗೊಂಡು ಹೋಗಿ ಕೊಡು ಅಂತ. ಅದೆಲ್ಲ ಮಾಡಬಾರ್ದು ಅಲ್ವಾ ಅಂತ ಬಿಟ್ಬಿಟ್ಟೆ ಕಣೆ. ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ, ಆದರೆ ಮನೆಯಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ದೊಡ್ಡಪ್ಪ ಹಾಗೂ ಚಿಕ್ಕಪ್ಪನ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಕಣೆ, ನಾನು ಮಾತ್ರ ಹೀಗೆ ಅಂತ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ನೋವು ನನಗೆ ಕಾಣಿಸುತ್ತೆ, ಆದರೆ ನನ್ನ ನೋವು ಮಾತ್ರ ಅವ್ರಿಗೆ ಕಾಣಿಸೋದೇ ಇಲ್ಲ. ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡಿದೀಯಾ, ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬಿಡು ಮುಕುಂದ್. ಏನು ಒಳ್ಳೆಯದಾಗುತ್ತೋ ಏನೋ, ತಂದೆ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಆದರೆ ಅವರೇ ನನ್ನನ್ನು ನೋಡ್ಕೊಳ್ಳುವ ಹಾಗಾಗಿದೆ ಕಣೆ. ಇಲ್ಲಿ ನೋಡು ಮುಕುಂದ್, ಆಕಾಶದಲ್ಲಿ ಕತ್ಲು ಆವರಿಸಿದ್ದಾಗ ಎಲ್ಲ ಕತ್ಲೇ ಆಗಿರುತ್ತೆ ಅಲ್ವಾ, ಸ್ವಲ್ಪ ಸಮಯದ ನಂತರ ಆ ಕತ್ಲು ಸರಿದಾಗ ಬೆಳಕು, ನಕ್ಷತ್ರ ಎಲ್ಲ ಕಾಣುತ್ತೆ ಅಲ್ವಾ, ಹಾಗೆ ಇದು ಕೂಡ. ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾರಾ? ಇಲ್ಲ ಕಣೆ, ಆದರೂ ನನ್ನ ಲೈಫಲ್ಲಿ ನನಗೆ ಇರೋ ಹೋಪ್ಸ್ ಎಲ್ಲ ಕಳ್ಕೊತಾ ಇದ್ದೀನಿ ಕಣೆ. ಡೋಂಟ್ ವರಿ, ಯಾಕೆ ಯೋಚನೆ ಮಾಡ್ತೀಯಾ, ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳದೇ ಇರೋ ಥರ ಸ್ವಂತ ಕೆಲಸನ ಮಾಡು. ದುಡ್ಡು ಬೇಕು ಅಂದರೆ ಬ್ಯಾಂಕ್ ಲೋನ್ನ ಮಾಡಿಸು, ಒಳ್ಳೆ ಐಡಿಯಾ ಮೀರಾ. ನಿನ್ನ ಸಲಹೆ ತುಂಬ ಚೆನ್ನಾಗಿದೆ. ಸಲಹೆ ಮಾತ್ರ ಅಲ್ಲ, ಸಲಹೆ ಕೊಟ್ಟಿರೋ ನೀನು ಕೂಡ ತುಂಬ ಚೆನ್ನಾಗಿದೀಯ. ಅವನು ಹಾಗೆ ಹೇಳಿದ ಕೂಡಲೇ ಕೆನ್ನೆ ಕೆಂಪಾಗಿ ಸಣ್ಣದಾಗಿ ಒಂದು ಸ್ಮೈಲ್ ಮಾಡ್ತಾಳೆ. ಸರಿ ಕಣೋ, ನಾನು ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿ ಮೀರಾ ಹೊರಡ್ತಾಳೆ. ಸರಿ 4 ಹೆಜ್ಜೆ ಇಟ್ಟು ಆ ಕಡೆ
ತಿರುಗಿದಂತೆ ಮೀರಾಗೆ ಮುಕುಂದ್ ಮಿಸ್ ಯು ಮೀರಾ, ಕಾಲ್ ಮಾಡ್ತೀನಿ ತಗೊಳ್ದೇ ಇರಬೇಡ ಅಂತ ಹೇಳಿ ಹೊರಡ್ತಾನೆ. ಆ ಕಡೆ ತಿರುಗಿ 5 ನಿಮಿಷ ಕೂಡ ಆಗಿಲ್ಲ, ಒಂದು ಕಾರ್ ಬಂದು ಮುಕುಂದ್ನ ಗುದ್ದಿ ಹೋಗ್ಬಿಡುತ್ತೆ. ತಿರುಗಿ ನೋಡಿದ ಮೀರಾ ನಿಂತಲ್ಲೇ ಶಾಕ್ ಆಗಿ ನಿಂತಲ್ಲೇ ನಿಂತ್ಬಿಡ್ತಾಳೆ. ಈ ಕತೆ ಮುಂದೆ ತುಂಬ ಸ್ವಾರಸ್ಯಕರವಾಗಿದೆ. ಬಹಳ ಇಷ್ಟವಾಗುವಂತಹ ಕತೆ. ಸ್ವಾಭಿಮಾನಿ ಹುಡುಗಿ, ಸ್ವಲ್ಪ ಅಹಂಕಾರ ತುಂಬಿರೋ ಹುಡುಗ. ಇವರಿಬ್ಬರ ಜೋಡಿ ಹೇಗಾಗುತ್ತೆ ಅಂತ ಮುಂದೆ ಕಾದು ನೋಡಿ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನನ್ನ ಚಾನಲ್ನ ಬಂದು ವೀಕ್ಷಣೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.